ಚಂಡಾಲ ನಿನ್ನ ಅಹಂಕಾರದ ಮತದಿಂದ ಪ್ರಸವ ವೇದನೆಯ ಕಾರಣದಿಂದ ನಿನ್ನಲ್ಲಿ ಸಹಾಯವನ್ನು ಯಾಚಿಸಲು ಬಂದಿದ್ದ ಈ ಚೊಚ್ಚಲು ಗರ್ಭಿಣಿ ನನ್ನ ಒಬ್ಬಳೇ ಒಬ್ಬ ಮಗಳ ಸಾವಿಗೆ ಕಾರಣನಾದ ನಿನ್ನನ್ನ ನಾನು ಸುಮ್ಮನೆ ಬಿಡುವುದಿಲ್ಲ. ನೀಚ ಒಬ್ಬ ನಿಷ್ಠಾವಂತ ಬ್ರಾಹ್ಮಣನ ವಂಶದಲ್ಲಿ ಜನಿಸಿದ ನನ್ನ ಒಬ್ಬಳೇ ಒಬ್ಬ ಮಗಳ ದುರ್ಮರಣಕ್ಕೆ ಕಾರಣನಾದ ನಿನ್ನ ವಂಶದಲ್ಲಿ ಇನ್ನು ಮುಂದೆ ಹೆಣ್ಣು ಮಕ್ಕಳು ತಮ್ಮ ಚೊಚ್ಚಲ ಹೆರಿಗೆಯಲ್ಲಿಯೇ ಇಂತಹ ದುರ್ಮರಣವನ್ನು ಹೊಂದಲಿ. ಅದರಿಂದ ನಿನ್ನ ವಂಶಕ್ಕೆ ವಂಶವೇ ನರಕ ಯಾತನೆ ಅನುಭವಿಸಲಿ. ಇದೇ ನನ್ನ ಶಾಪ. ಆ ಸದ್ಬ್ರಾಹ್ಮಣ ಕೊಟ್ಟ ಶಾಪದಿಂದ ಆ ನೋವನ್ನ ಈಗಲೂ ಅನುಭವಿಸ್ತಾ ಇದ್ದೀವಿ. ನನಗ್ ಗೊತ್ತಿದ್ದ ಹಾಗೆ ನಮ್ಮ ತಾತನಿಗೆ ನಮ್ಮ ತಂದೆಯವರೊಬ್ಬರೇ ಮಗ, ನಮ್ಮ ತಂದೆಯವರಿಗೆ ನಾನು, ಹಾಗೇನೆ ನನಗೂ ಒಬ್ಬನೇ ಮಗ. ತಾನು ಪ್ರೀತಿಸಿದ ಹುಡುಗಿನ ಮದುವೆ ಆಗ್ಲಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಹೇಳ್ದ. ಅವಳೇ ನಿನ್ ಹೆಂಡತಿಯಾಗಿ ಬಂದ್ರೆ ಅವಳು ಸತ್ತೋಗ್ತಾಳೆ ಅಂತ ನಾನು ನಿಮಗೆ ಹೇಳ್ದಾಗೆ ಅವನಿಗೂ ಹೇಳ್ದೆ. ಅದಕ್ಕೆ ಅವನು ಅವಳು ನನ್ನ ಹೆಂಡತಿ ಆಗಿದ್ರು ಚಿಂತೆ ಇಲ್ಲ, ಅವಳು ಸಾಯಬಾರ್ದು ಅಂತ ಹೇಳಿ ಅವತ್ತಿಂದ ಅವಳಿಂದ ದೂರ ಇದ್ದ. ನನ್ನ ಮಗ ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದ ಮೇಲೆ ನಿಮ್ಮ ಮಗಳ ಕಲ್ಯಾಣಿ ನೋಡ್ದ. ಅವಳಿಗೆ ಮದುವೆ ಆಗಿಲ್ಲ ಅನ್ಕೊಂಡು ಪಶ್ಚಾತ್ತಾಪ ಪಟ್ಟ. ಪ್ರಾಯಶ್ಚಿತ್ತಕ್ಕೋಸ್ಕರ ಉಪಾಯ ಮಾಡಿ ಹಿಂದೂ ಮುಂದೆ ಇಲ್ದಿರೋ ಗೌರಿ ಅನ್ನೋ ಬಡ ಹುಡುಗಿನ ಮದುವೆ ಮಾಡ್ಕೊಳ್ಳೋಕೆ ನಿರ್ಧಾರ ಮಾಡ್ದ. ಆಕೆ ಒಪ್ಪದೇ ಇದ್ದಾಗ ನಿಮ್ಮ ಮಗಳನ್ನ ಹಸೆ ಮನೆವರೆಗೂ ಕರೆಸಿ ಗೌರಿ ಕುತ್ತಿಗೆಗೆ ತಾಳಿ ಕಟ್ದ. ನಮ್ಮ ವಂಶದ ಶಾಪದ ಪ್ರಕಾರ ಮೊದಲೇ ಹೆರಿಗೆ ಆದ್ಮೇಲೆ ಗೌರಿ ಸತ್ತು ಹೋಗ್ತಾಳೆ. ಆಮೇಲೆ ನಿಮ್ಮ ಮಗಳು ಮದುವೆ ಆಗ್ತಾನೆ. ನಿಮ್ಮ ಮಗಳು ನಮ್ಮ ಮನೆಗೆ ಎರಡನೇ ಸೊಸೆಯಾಗಿ ಬಂದ ಮೇಲೆ ಹೆರಿಗೆ ಆದ್ರೆ ಅದು ಎರಡನೇ ಹೆರಿಗೆ ಆದ ಹಾಗೆ. ಆಗ ನಿಮ್ಮ ಮಗಳಿಗೆ ಶಾಪ ತಟ್ಟೋಲ್ಲ. ಈ ಆಲೋಚನೆ ನಮಗೆ ಹೊಳದೇ ಇರಲಿಲ್ಲ. ಯಾಕೆಂದ್ರೆ ನಾವ್ಯಾರನ್ನೂ ಪ್ರೀತಿಸೇ ಇರಲಿಲ್ಲ. ಪ್ರೀತಿಸಿದ ಹುಡುಗಿನ ಮದುವೆ ಆಗೋದಿಕ್ಕೆ ಈಗಿನ ಕಾಲದ ಹುಡುಗರು ಎಂತೆಂಥ ಕೆಲಸಗಳು ಮಾಡ್ತಾರೆ ಅನ್ನೋದನ್ನ ನಾವು ಕಣ್ಣಾರೆ ಕಂಡಿದ್ದೀವಿ, ಪ್ರತಿನಿತ್ಯ ಪೇಪರ್ಗಳಲ್ಲಿ ಓದ್ತಾ ಇದ್ದೀವಿ. ಆದರೆ ನನ್ನ ಮಗ ಮಾತ್ರ ಅಂಥ ಯಾವ ದೊಡ್ಡ ತಪ್ಪನ್ನು ಮಾಡಿಲ್ಲ. ಇಲ್ಲ ಅನ್ಕೊಳ್ಳಿ, ಆದ್ರೆ ಈಗಿನ ಕಾಲದಲ್ಲೂ ಶಾಪ ಇದೆ ಅನ್ನೋದನ್ನ ನಂಬಂತೀರಾ? ನಂಬಬೇಕಮ್ಮ. ಅದಕ್ಕೆ ಉದಾಹರಣೆ ನಮ್ಮ ಮೈಸೂರು ಮಹಾರಾಜರ ವಂಶ. ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಅಂತ ಆ ಹೊತ್ತು ಆ ಮಹಾಸಾಧ್ವಿ ಅಲಮೇಲಮ್ಮ ಶಾಪ ಕೊಟ್ಟರು. ಶಾಪ ಆ ಕಾಲದ್ದೇ ಆದ್ರೂ ಅವತ್ತಿನಿಂದ ಇವತ್ತಿನವರೆಗೂ ಆ ನೋವು ಅನುಭವಿಸ್ತಾ ಇಲ್ವೇ? ನಾನು ನಮ್ಮ ತಂದೆ ಚಿತಾಭಸ್ಮ ತಗೊಂಡು ಕಾಶಿ ಯಾತ್ರೆ ಹೋಗ್ತಾ ಇದ್ದೀನಿ. ಅಲ್ಲಿನ ಪುಣ್ಯಕ್ಷೇತ್ರಗಳೆಲ್ಲ ಸುತ್ತಾಡ್ಕೊಂಡು ಬರೋಕೆ ಎಷ್ಟು ದಿವಸ ಆಗುತ್ತೋ ಏನೋ. ಆದ್ರೆ ನೀವು ಮಾತ್ರ ಗೌರಿ ಹೆರಿಗೆ ಆಗೋವರೆಗೂ ಕಾಯ್ತೀರಿ. ಆಗ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ್ದೆಲ್ಲ ನಿಜಾನೇ ಅಂತ. ಅಲ್ಲಿವರೆಗೂ ಯಾಕೆ ಕಾಯ್ಬೇಕು? ನಾನು ಈಗ್ಲೇ ನಂಬಿದ್ದೀನಿ. ಅಮ್ಮ ಕಲ್ಯಾಣಿ, ವಿನೋದ್ಗೆ ನಿನ್ ಮೇಲಿರೋ ಆಸೆ ಪ್ರೀತಿನೇ ಹೀಗೆಲ್ಲ ಮಾಡಿರೋದು. ನೀನ್ ಯಾವ ಅನಾಹುತನೂ ಮಾಡ್ಕೋಬೇಡಮ್ಮ. 1 ವರ್ಷ ಚಿಟ್ಕಿ ಹೊಡೆದ ಹೊರಟೋಗುತ್ತೆ. ಏನಂತೀಯ? ಸದ್ಯ ನನ್ನ ಮಗಳು ಒಪ್ಕೊಂಬಿಟ್ಲು. ಇನ್ಮೇಲೆ ಯಾರ್ ಏನ್ ಹೇಳಿದ್ರು ಕೇಳೋದಿಲ್ಲ. ಅಂದ್ಹಾಗೆ ವಿನೋದ್ ಎಲ್ಲಿ? ಮದುವೆ ಶಾಕ್ನಿಂದ ನಿಮ್ಮ ಮಗಳು ಚೇತರಿಸ್ಕೋಬೇಕು. ನಾನು ಹೇಳಿದ ವಿಷಯ ನೀವು ನಂಬಬೇಕು. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗಿರೋದ್ರಿಂದ ಡ್ಯೂಟಿಗೆ ಲಾಂಗ್ ಲೀವ್ ಹಾಕಿಸಿ ನಾನೇ ಅವನನ್ನ ಹನಿಮೂನ್ ಕಳಿಸಿದ್ದೀನಿ. ಬರ್ಬೇಕು ಬಾಮ ಬಾ. ಗೌರಿ, ಈ ಊರ್ನಲ್ಲಿ ನಮ್ ಸ್ಟೇಟಸ್ಗೆ ನಮ್ ಫ್ಯಾಮಿಲಿಗೆ ಸರಿಯಾಗಿರೋ ಮನೆ ಇದೊಂದೇ ಅಂತೆ. ಅದಕ್ಕೆ ನಮ್ ತಂದೆ ಏರ್ಪಾಟ್ ಮಾಡಿ ನನಗೆ ಫೋನ್ ಮಾಡಿ ಯಾತ್ರೆಗೆ ಹೋಗಿದ್ದಾರೆ. ಯಾಕಮ್ಮ ಹಾಗೆ ನೋಡ್ತಿದ್ಯಾ? ಹಣೆ ಬರನ ಯಾರ ಕೈಲೂ ತಪ್ಸಕ್ಕಾಗೋದಿಲ್ಲ. ನಡೆದದನ್ನೆಲ್ಲ ಮರ್ತ್ ಬಿಡು. ನೋಡು, ಮನಸ್ಸಲ್ಲಿ ನೋವು ಅನುಭವಿಸೋದಾಗ್ಲಿ ಇನ್ನೊಬ್ರಿಗೆ ನೋವು ಕೊಡೋದಾಗ್ಲಿ ನನಗಿಷ್ಟ ಇಲ್ಲ. ನನ್ ಖರ್ಚಿನಲ್ಲಿ ನೀನ್ ಮದ್ವೆ ಆಗಿರೋದ್ರಿಂದ ಇನ್ಮೇಲೆ ನೀನೇ ನನ್ ದೊಡ್ಡ ಮಗಳು. ಅಮ್ಮ, ನಿನ್ನಂತ ಪುಣ್ಯವಂತೆಯಿಂದ ಅಮ್ಮ ಅನಿಸ್ಕೊಳ್ಳೋದು ನನ್ನ ಪುಣ್ಯ ಅಮ್ಮ. ಅಮ್ಮ, ನನ್ನ ಹೆತ್ತ ತಾಯಿನ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ. ನನ್ನಮ್ಮ ಇದಕ್ಕಿಂತ ನಂಗೆ ಇನ್ನೇನ್ ಬೇಕು? ಬಾಮ್ಮ ಒಳಗೆ ಬಾಪ್ಪ. ಇಷ್ಟು ದೊಡ್ಡ ಮನೇಲಿ ನಾನು ನನ್ ಮಗಳು ಇಬ್ರೇ ಇರೋದು.
ನಮ್ ಜೊತೆಲಿ ನೀವು ಇರ್ಲಿ ಅಂತ. ಇನ್ಮೇಲೆ ನೀವಿಬ್ರು ಮಾಡಿ ಮನೆ ಸಂಸಾರ ಮಾಡ್ಕೊಂಡಿರಿ. ರೀ, ಮನೆ ಎಷ್ಟು ದೊಡ್ಡದಾಗಿದೆ, ಚೆನ್ನಾಗಿದೆ ಅಲ್ಲ? ಎಕ್ಸ್ಕ್ಯೂಸ್ ಮೀ. ಐ ಆಮ್ ಸಾರಿ ಕಲ್ಯಾಣಿ. ಇದರಲ್ಲಿ ಸಾರಿ ಅನ್ನೋದಕ್ಕೇನಿದೆ? ಇಷ್ಟು ದಿವಸ ರಾತ್ರಿ ಹೊತ್ತು ಕನಸು ಕಂಡೆ, ಮದ್ವೆ ವಿಷಯದಲ್ಲಿ ಮಾತ್ರ ಹಗಲು ಕನಸು ಕಂಡೆ. ಸೊ ಡ್ರೀಮ್ ನೆವರ್ ಕಮ್ಸ್ ಟ್ರೂ, ಫರ್ಗೆಟ್ ಇಟ್. ಹಾ, ಇನ್ಮೇಲೆ ನನ್ ಗುರಿ ಹಗಲು ರಾತ್ರಿ ನಾಟ್ಯ ಅಭ್ಯಾಸ ಮಾಡಿ ನಿನ್ನ ಮೇಲೆ ಪೈಪೋಟಿ ಮಾಡೋದು ಅಕ್ಕ. ನಮ್ಮಿಬ್ಬರ ಮಧ್ಯದಲ್ಲಿ ಎಂಥ ಪೋಟಿ ನಮ್ಮ? ಪೈಪೋಟಿ ಇದ್ರೇನೆ ಅಕ್ಕ ಕಲೆ ಬೆಳೆಯೋದು. ಬಾಯ್ ಬಾಯ್. ನಿಲ್ಲು ಗೌರಿ, ಇನ್ಮೇಲಿಂದ ನೀನು ನಾದಸ್ವರ ನುಡಿಸಬಾರ್ದು. ಏನಂದ್ರೆ ಆ ನಾದಸ್ವರ ನನ್ನ ಉಸಿರು ರೀ. ಗೌರಿ, ನಿನ್ನ ಉಸಿರಿಂದ ನಾದಸ್ವರ ಸಪ್ತಸ್ವರ ನುಡಿತಿತ್ತೇ ಹೊರತು ನಾದಸ್ವರದಿಂದ ನೀನು ಉಸಿರಾಡ್ತಿರ್ಲಿಲ್ಲ ತಾನೆ? ಹಾಗಲ್ಲ ಅದು. ಏಯ್, ನನ್ನ ಹೆಂಡತಿ, ಮುತ್ತಿನಂತ ಹೆಂಡತಿ. ದೇವಸ್ಥಾನದಲ್ಲಿ ಮದುವೆ ಮಂಟಪದಲ್ಲಿ ಕೂತ್ಕೊಂಡು ನೀನು ವಾಲಕ್ ಬಾರಿಸೋದು ನನ್ನ ಸ್ಟೇಟಸ್ಗೆ ಸರಿ ಹೋಗೋ ಕೆಲಸ ಅಲ್ಲ. ನೋಡಿ, ಸಂಗೀತ ಸಾಧನೆ ಅನ್ನೋದು ದೇವರ ಆರಾಧನೆ ಕಣ್ರಿ. ಅದು ನಿಮ್ ಗೌರವನ ಹೆಚ್ಚಿಸುತ್ತೆ. ಈಗ ಕಟ್ಕೊಂಡ ಹೆಂಡತಿಯಿಂದ ಬರೋ ಗೌರವಕ್ಕಿಂತ ತಲಾಂತರದಿಂದ ಬಂದಿರೋ ನಮ್ಮ ವಂಶದ ಗೌರವನೇ ನನಗೆ ಹೆಚ್ಚು. ಏನಂದ್ರೆ? ಗೌರಿ, ನೀನ್ ಚಿಕ್ಕ ಹುಡುಗಿ ಆಗಿದ್ದಾಗ ಬಟ್ಟೆ ಇಲ್ಲದ ಓಡಾಡ್ತಿದ್ದೆ, ಹಾಗಂತ ಈಗ್ಲೂ ಹಾಗಿರೋಕ್ಕಾಗುತ್ತಾ? ಹೋಗ್ರಿ. ಎಲ್ಲ ಹಾಗೇನೆ, ಪರಿಸ್ಥಿತಿಗೆ ತಕ್ಕ ಹಾಗೆ ನಮ್ಮ ಪದ್ಧತಿನೂ ಬದಲಾಯಿಸ್ಕೋಬೇಕು. ಸರಿ, ನೀವು ಊಟಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡು, ನಾ ಬ್ಯಾಂಕ್ ಹೋಗಿ ಜಾಯ್ನಿಂಗ್ ರಿಪೋರ್ಟ್ ಕೊಟ್ಟು ಬರ್ತೀನಿ. ಗೌರಿ, ಏನಮ್ಮ ಗೌರಿ? ಏನಾದ್ರೂ ವಿಶೇಷ ಸುದ್ದಿ? ಅದು ಯಾಕೆ ನಚ್ಕೋತಿದೀಯಾ? ಡಾಕ್ಟ್ರೇ ಹೇಳ್ತಾರೆ. ಕಂಗ್ರಾಚುಲೇಷನ್ಸ್, ಇನ್ನು 6 ತಿಂಗಳಲ್ಲಿ ನಿಮ್ಮ ಕೈಗೊಂದು ಮಗು ಬರುತ್ತೆ. ಏನಮ್ಮ, ಆಗ್ಲೇ ಮಗು ಬಗ್ಗೆ ಯೋಚನೆನಾ? ನೋಡು, ನೀನು ನಿನ್ನ ಮಗು ಆರೋಗ್ಯವಾಗಿರ್ಬೇಕು ಅಂದ್ರೆ ತುಂಬಾ ರೆಸ್ಟ್ ತಗೋಬೇಕು, ಹಣ್ಣು ಹಂಪಲು ಜಾಸ್ತಿ ತಿನ್ಬೇಕು, ಮತ್ತು ನಾನು ಬರ್ಕೊಡೋ ಔಷಧಿ ರೆಗ್ಯುಲರ್ ಆಗಿ ತಗೋಬೇಕು. ಮಿಸ್ಟರ್ ವಿನೋದ್, ನಿಮ್ ಮಿಸಸ್ ಸ್ವಲ್ಪ ಬ್ಲಡ್ ಕಡಿಮೆ ಇದೆ, ಹುಷಾರಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮಂತ್ ಚೆಕಪ್ ಅಮ್ಮ. ಥ್ಯಾಂಕ್ ಯು ಡಾಕ್ಟರ್. ಇನ್ಮೇಲೆ ನಿನಗೆ ಏನ್ ಕೆಲಸನೂ ಇಲ್ಲ, ತಿನ್ನೋದು ಮಲ್ಗೋದು. ಸುಮ್ಮನೆ ಇರಿ. ತಗೊಮ್ಮ. ಲೇ, ಈ ಬಿಸ್ಕೆಟ್ ಹೆಸರೇನ್ ಗೊತ್ತಾ? ಕ್ರ್ಯಾಕ್ ಜಾಕ್. ಕ್ರ್ಯಾಕ್ ಜಾಕ್. ಇದನ್ನ ನೀನೇ ತಿನ್ಬೇಕು, ತಿನ್ನ. ಹೋಗ್ಲೇ, ಈ ಬಿಸಿ ಬಿಸಿ ಕಾಪಿನಾದ್ರೂ ಕುಡಿಯ. ನಾನು ತಣ್ಣಗಾದ್ಮೇಲೆ ಕುಡಿತೀನಿ. ಲೇ, ಕಾಪಿ ಬಿಸಿಯಾಗಿದ್ದ ಕುಡಿದ್ರೆ ಕಣ ಬಾಳ ಚೆನ್ನ. ಬೇಡ. ಯಾಕೆ? ಅಯ್ಯೋ, ನೀನು ಯಾವಾಗ್ಲೂ ನನ್ನ ಎದೆ ಒಳಗೆ ಇರ್ತೀಯ ಅಲ್ವಾ? ಈ ಬಿಸಿ ಬಿಸಿ ಕಾಫಿ ಕುಡಿದ್ರೆ ನೀನ್ ಕರ್ಗೋಗಿಲ್ವಾ? ಒಳಗಡೆ ಇದನ್ನ ಮತ್ತೆ ಹೊರಗಡೆ ಕೆಲಸ ಯಾರು ಮಾಡ್ತಾ ಇದ್ದಾರೆ? ಅಕ್ಕ ಬರ್ತಾ ಇದ್ದಾಳೆ. ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀಯ? ಚೆನ್ನಾಗಿದ್ದೀನಿ. ನೀನು? ಅಯ್ಯೋ, ಹೇ ಅಣ್ಣ, ಚೆನ್ನಾಗಿದ್ಯಾ? ನೀನ್ ಚೆನ್ನಾಗಿದ್ಯಮ್ಮ. ನೀನ್ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು, ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು. ಆಮೇಲೆ ಗೌರಿ, ಈ ತಿಂಗಳು ಎಷ್ಟೊಂದು ಕಾರ್ಯಕ್ರಮ ಇದೆ ಗೊತ್ತಾ? 18ನೇ ತಾರೀಕು ರಾಮಯ್ಯನವ್ರ ಮಗನ ಮದುವೆ, 26ನೇ ತಾರೀಕು ಶ್ರೀಕಂಠಯ್ಯನವ್ರ ಮಗಳ ಮದುವೆ, ಆಮೇಲೆ ಸಾವಿತ್ರಿ ಸಿದ್ದಯ್ಯನವ್ರ ಮನೆ ಕಾರ್ಯಕ್ರಮ. ಅದು ಎಲ್ಲಿ ಗೊತ್ತಾ? ನಮ್ಮ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ. ಗೌರಮ್ಮ, ನಿಂತ್ಕೊಳ್ಳಿ.
ನಮ್ ಗೌರಿ ಮನಸ್ಸಿನಲ್ಲೇನೋ ತುಂಬಾ ಹಿಂಸೆ ಅನುಭವಿಸ್ತಾರೋ ಹಾಗಿದೆ. For more updates, like, comment, subscribe to our channel.